ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಕೆಂಪಕ್ಕಿಯಿಂದ ಮಸಾಲ ಪಡ್ಡು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಈ ಪಡ್ಡಂತೂ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಕೆಂಪು ಅಕ್ಕಿ ತೊಗೊಂಡಿದ್ದೀನಿ ನೋಡಿ. ದೊಡ್ಡ ಗ್ಲಾಸ್ ಅಳತೆಯಲ್ಲಿ ಒಂದು ಲೋಟ ನೋಡಿ. ಕೆಂಪಕ್ಕಿ ಈ ಥರದ್ದು ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ಕೆಂಪಕ್ಕಿ ಮತ್ತು 1/4 ಲೋಟ ಉದ್ದಿನಬೇಳೆ, 1 ಸ್ಪೂನ್ ಮೆಂತೆ. ಇದಿಷ್ಟನ್ನು ಚೆನ್ನಾಗಿ ಒಂದು 2-3 ಸಾರಿ ತೊಳಿತೀನಿ. ತೊಳೆದ್ಬಿಟ್ಟು ನೀರು ಹಾಕಿ ನೆನೆಯೋದಕ್ಕೆ ಇಡ್ತೀನಿ. ಒಂದು 6 ಗಂಟೆ ಕಾಲ 5-6 ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಈಗ ನೆನೆಸಿ ಆದಮೇಲೆ ನೋಡಿ ಈ ರೀತಿಯಾಗಿದೆ. ರುಬ್ಬೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಅಥವಾ ಒಂದು 10-15 ನಿಮಿಷ ನೆನೆಸಿದ್ರು ಸಾಕು. ಅವಲಕ್ಕಿ ನೆನೆಸಿಟ್ಟಿದ್ದೀನಿ ನಾನು. ಯಾವುದಾದ್ರೂ ಅವಲಕ್ಕಿ ತೊಗೋಬೋದು. ಈಗ ನೆನೆಸಿಟ್ಟಿರೋ ನೀರನ್ನು ಒಂದು ಸಲ ತೆಗೆದುಬಿಡ್ತೀನಿ. ನೀರು ತೆಗೆದಾದ್ಮೇಲೆ ಮಿಕ್ಸಿ ಜಾರಿಗೆ ನಾನು ಹಾಕ್ತಾಯಿದ್ದೀನಿ. ರುಬ್ಬೋದಕ್ಕೆ ಪೂರ್ತಿ ನೈಸಾಗಿ ರುಬ್ಕೋಬೇಕು. ಅವಲಕ್ಕಿ ಅಕ್ಕಿ ನೆನೆಸಿಟ್ಟಿದ್ವಲ್ಲ ಅಷ್ಟನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋತೀನಿ ನಾನು. ನೋಡಿ ಪೂರ್ತಿ ನೈಸಾಗಿ ನಾನು ರುಬ್ಕೊಂಡಿದ್ದೀನಿ. ರುಬ್ಬಿರೋಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದೇ ರೀತಿ ಮತ್ತೆ ಸ್ವಲ್ಪ ಅಕ್ಕಿ ಇತ್ತು, ಅದನ್ನು ಕೂಡ ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಇಡ್ತೀನಿ. ಇದು ಉಕ್ಕು ಬರಬೇಕು. ಉಕ್ಕು ಬಂದ್ರೇ ಚೆನ್ನಾಗಾಗುತ್ತೆ. ಚಳಿಗಾಲ ಆದರೆ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿಟ್ಟು ಉಕ್ಕು ಬರೋದಕ್ಕೆ ಬಿಡಬೇಕು. ನಾನು ರಾತ್ರಿ ರುಬ್ಬಿಟ್ಟಿದ್ದೆ, ಬೆಳಗ್ಗೆಗೆ ಚೆನ್ನಾಗಿ ಉಕ್ಕು ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಉಕ್ಕು ಬಂದಿದೆ. ತುಂಬ ಇಲ್ಲ ಅಂದರೆ ಸ್ವಲ್ಪ ಆದರೂ ಉಕ್ಕು ಬರಬೇಕು, ಆವಾಗಲೇ ಪಡ್ಡು ಚೆನ್ನಾಗಾಗುತ್ತೆ. ಇದೇ ಹಿಟ್ಟಲ್ಲಿ ದೋಸೆ ಕೂಡ ಮಾಡ್ಕೋಬೋದು. ದೋಸೆಗೆ ಪಡ್ಡುಗೆ ಎಲ್ಲ ಒಂದೇ ಹಿಟ್ಟೇನೆ. ಚೆನ್ನಾಗಿ ಉಕ್ಕು ಬಂದಿದೆ ನೋಡಿ. ಪಡ್ಡು ಮಾಡೋದಕ್ಕೆ ಹಿಟ್ಟು ರೆಡಿ ಇದೆ. ನಾನು ಸೋಡಾ ಪುಡಿ ಎಲ್ಲ ಏನೂ ಹಾಕ್ತಾಯಿಲ್ಲ. ಈಗ ಇದಕ್ಕೆ ಮಸಾಲ ನಾನು ರೆಡಿ ಮಾಡ್ಕೊತೀನಿ. ಮಸಾಲಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಬೇಯ್ತಾ ಇರುವಾಗ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿರೋದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊತೀನಿ. ನೋಡಿ ಇಷ್ಟಾದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಜೀರಿಗೆ ಪೌಡರ್ ಮತ್ತು ಆಮ್ಚೂರು ಪೌಡರ್ ಇಷ್ಟನ್ನು ಹಾಕಿ 1 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಪೌಡರ್ಗಳನ್ನೆಲ್ಲ ಹಾಕಿದರೆ ಈ ಸಮೋಸದ ಟೇಸ್ಟ್ ಬರುತ್ತೆ. ನಿಮಗೆ ಈ ಪೌಡರ್ಗಳು ಬೇಡ ಅಂದರೆ ಬಿಟ್ಬಿಡ್ಬೋದು, ಹಾಗೇ ಮಾಡ್ಕೋಬೋದು. ಹಾಗೆ ಮಾಡ್ಕೊಂಡಾಗ ಏನಾಗುತ್ತೆ, ಈ ಮಸಾಲೆ ದೋಸೆಗೆ ಪಲ್ಯ ಮಾಡ್ಕೊಳ್ತೀವಲ್ಲ, ಆಲೂಗಡ್ಡೆ ಪಲ್ಯ, ಆ ಥರ ಆಗುತ್ತೆ. ಈಗ ನಾನು ಚಿಕ್ಕದಾಗಿ ಹೆಚ್ಚಿರೋ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಡ್ತಾಯಿದ್ದೀನಿ. ಇಷ್ಟಾದಮೇಲೆ ಬೇಯಿಸಿರೋಂಥ ಆಲೂಗಡ್ಡೆ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಹೆಚ್ಚಿರೋವಂಥದ್ದು. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟಾದಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಪೂರ್ತಿ ಚೆನ್ನಾಗಿ ಕಲಿಸ್ಕೋಬೇಕು.
ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಸ್ವಲ್ಪ ಹಾಗೆ ಕೈಯಲ್ಲಿ ಮುಟ್ಟೋದಕ್ಕಾಗೋಷ್ಟು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿ ಇಟ್ಕೋತೀನಿ. ಇಷ್ಟಾದಮೇಲೆ ಪಡ್ಡಿನ ಹಂಚು ನಾನು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಬೇಕು, ಒಂದು ಅರ್ಧದಷ್ಟು ಹಾಕಿ ಆಮೇಲೆ ಆಲೂ ಮಸಾಲೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಮಧ್ಯದಲ್ಲಿ ಇಡಬೇಕು. ಈ ರೀತಿ ಇಟ್ಟಾದಮೇಲೆ ಮತ್ತೆ ಮೇಲೆ ಪಡ್ಡಿನ ಹಿಟ್ಟು ಹಾಕಬೇಕು. ಈಗ ಮುಚ್ಚಳ ಮುಚ್ಚಿ 1-3 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಬೇಕಾದರೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ನಾನು ಎಣ್ಣೆ ಹಾಕಿದ್ದೀನಿ. ಈಗ ಒಂದು ಸಾರಿ ತಿರುಗಿಸಿ ಬೇಯೋದಕ್ಕೆ ಬಿಡ್ತೀನಿ. ಇದಕ್ಕೆ ಚಟ್ನಿ ಎಲ್ಲ ಏನು ಇಲ್ಲದೇ ಹಾಗೆ ತಿನ್ಬೋದು, ಚೆನ್ನಾಗಾಗುತ್ತೆ ನೋಡಿ. ಈಗ ಮಸಾಲ ಪಡ್ಡು, ಕೆಂಪು ಅಕ್ಕಿಯಿಂದ ಮಸಾಲ ಪಡ್ಡು ಮಾಡಿದ್ದೀನಿ, ತುಂಬ ಚೆನ್ನಾಗಾಗತ್ತೆ. ಈಗ ನೋಡಿ ಮಸಾಲ ಪಡ್ಡು ರೆಡಿ ಇದೆ. ನಾನು ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೆ. ಈಗ ರೆಡಿ ಇದೆ ಕೆಂಪು ಅಕ್ಕಿಯ ಮಸಾಲ ಪಡ್ಡು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.